ಫ್ರೆಂಡ್ಸ್, ಜರ್ನಿ ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತದೆ. ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಆಗ್ತಾ ಇದೆ ಏನು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಈ ಒಂದು ಸೀಸನ್ನ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12-15 ತಿಂಗಳಾದರೂ ಕೂಡ ಇಲ್ಲಿ ಬಿಗ್ ಬಾಸ್ ಸೀಸನ್ 13 ಬೇಗ ಯಾಕೆ ಸ್ಟಾರ್ಟ್ ಆಯಿತು? ಇಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿ ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಆಗ್ತಾ ಇದೆ? ಫುಲ್ ಡೀಟೇಲ್ಸ್ ನೋಡೋಣ. ಇಲ್ಲಿ ಇದು ಬಿಗ್ ಬಾಸ್ ಸೀಸನ್ OTTನ ಅಥವಾ ಬಿಗ್ ಬಾಸ್ ಸೀಸನ್ 13ನ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ. ಹಾಗೆ ಇಲ್ಲಿ ನೋಡಿ, ಯಾರೆಲ್ಲ ಕಾಂಟೆಸ್ಟೆಂಟ್ ಬರ್ತಾರೆ, ಯಾರೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಬಿಗ್ ಬಾಸ್ ಸೀಸನ್ 13 ಹೇಗಿರುತ್ತದೆ, ತುಂಬ ಡಿಫ್ರೆಂಟ್ ಆಗ್ತಾಯಿದೆ. ಅಂದರೆ ಇಲ್ಲಿ ನೀವು ಕಲರ್ಸ್ ಕನ್ನಡದಲ್ಲಿ ಇಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇಲ್ಲಿ ಇನ್ಸ್ಟಾದವರು ಕೂಡ, ಬಿಗ್ ಬಾಸ್ದವರು ಕೂಡ ಇನ್ಸ್ಟಾದವರು ಕೂಡ ಪೋಸ್ಟ್ ಹಾಕಿದ್ದಾರೆ. ಎಲ್ಲರೂ ಕೂಡ ಗೋಲ್ಡನ್ ಹ್ಯಾಟ್ನಲ್ಲಿ, ಗೋಲ್ಡನ್ ಶೂನಲ್ಲಿ ಕಾಮನ್ ಪೀಪಲ್ ಥರ ಬಂದುಬಿಟ್ಟು ಬಿಗ್ ಬಾಸ್ನಲ್ಲಿ ಎಂಟ್ರಿ ಕೊಡ್ತಾರೆ. ಇಲ್ಲಿ ಸೆಲೆಬ್ರಿಟಿಗಳು ಯಾರೂ ಇರೋದಿಲ್ಲ. ಇಲ್ಲಿ ಕಾಮನ್ ಪೀಪಲ್ ಅಂತಲೇ ಹೇಳ್ಬೋದು. ಹೇಗೆ ರಿಯಾಲಿಟಿ ಶೋ ಸರಿಗಮಪ, ಡ್ರಾಮಾ ಜೂನಿಯರ್ ಈ ಥರ ಶೋನಲ್ಲಿ ಆಡಿಯನ್ಸ್ ಥರ ಅವ್ರನ್ನ ಸೆಲೆಕ್ಟ್ ಮಾಡಿ ಒಂದು ಸ್ವಲ್ಪ ಚಾನ್ಸ್ ಕೊಟ್ಟು ಹೇಗೆ ಸೆಲೆಕ್ಟ್ ಮಾಡ್ತಾರೋ, ಇದರಲ್ಲಿ ಕೂಡ ಬಿಗ್ ಬಾಸ್ನಲ್ಲಿ ಸೀಸನ್ 13ರಲ್ಲಿ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತದೆ. ಎಲ್ಲರೂ ಕೂಡ ಇಲ್ಲಿ ಕ್ಯಾಪ್ಚರ್ನಲ್ಲಿ ನೀವು ತಮ್ಲೈನಲ್ಲಿ ಹಾಕಿರ್ತೀನಿ ನೋಡ್ಬೋದು. ಇಲ್ಲಿ ಬಿಗ್ ಬಾಸ್ನಲ್ಲಿ ಇಲ್ಲಿ ಎಂಟ್ರಿ ಕೊಡ್ತಾರೆ. ಎಲ್ಲರೂ ಒಂದು 20-30 ಜನರು ಕೂಡ ಆಡಿಯನ್ಸ್ ಕ್ಯಾಪ್ ಹಾಕೊಂಡು ಫುಲ್ ಗೋಲ್ಡನ್ ಥರ ಇಲ್ಲಿ ಕಾಮನ್ ಪೀಪಲ್ ಅವರು ಎಂಟ್ರಿ ಕೊಡ್ತಾರೆ. ಅವರನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ? ಇಲ್ಲಿ ಸುದೀಪ್ ಅವರು ತುಂಬ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಒಂದು ಸೀಸನ್ನಲ್ಲಿ ತುಂಬ ಕುತೂಹಲ, ಕ್ಯೂರಿಯಾಸಿಟಿ ಹುಟ್ಟುವಂಥ ಈ ಒಂದು ಸೀಸನ್ ಆಗುತ್ತದೆ. ಹೋದ ಸೀಸನ್ಗಿಂತ ಈ ಸೀಸನ್ ಬೆಸ್ಟ್ ಥರ ಎಲ್ಲರನ್ನೂ ಜನ ಮೆಚ್ಚಿಸುವಂಥ ಬಿಗ್ ಬಾಸ್ ಆದಂಥ ಮತ್ತೆ ಇನ್ನೂ ಜಾಸ್ತಿ ಪ್ರೀತಿ ಮಾಡಬೇಕು ಆ ಥರ ಕಾಮನ್ ಪೀಪಲ್ನ ಹೇಗೆ ಹೋದ ಸರ ಮಲ್ಲಮ್ಮನ್ನ ಕರ್ಕೊಂಡ್ಬಂದಿದ್ರು, ಎಲ್ಲ ಒಂದು ಸಾಕಷ್ಟು ಜನರು, ರಕ್ಷಿತಾ ಶೆಟ್ಟಿನೂ ಯಾವುದೇ ಥರ ಕಾಮನ್ ಪೀಪಲ್ ಡೈರೆಕ್ಟಾಗಿ ಬಂದಿದ್ರು, ಅದೇ ರೀತಿಯಾಗಿ ಇವಾಗೂ ಕೂಡ ಕಾಮನ್ ಪೀಪಲ್ಲೇ ಬರುತ್ತದೆ. ಯಾರ್ಯಾರು ಬರ್ತಾರೆ ಏನು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮೆಲ್ಲರ ಒಂದು ಕಾಮಿಡಿ ಕಿಂಗ್ ಮತ್ತು ರಿಯಾಲಿಟಿ ಶೋನಲ್ಲಿ ಕಿಂಗ್ ಆದಂಥ ಒಂದು ಇಲ್ಲಿ ಹುಲಿ ಕಾರ್ತಿಕ್ ಅವರು ಬಿಗ್ ಬಾಸ್ ಸೀಸನ್ಗೆ ಬರ್ತಾ ಇದ್ದಾರೆ. ಹಾಗೆ ನೀನಾದ ಸಮ್ ಅಂತಂದರೆ ಇಲ್ಲಿ ಇಡೀ ಒಂದು ಸುವರ್ಣ ಒಂದು ಸೀರಿಯಲ್ನ ಒಂದು ಹೀರೋ ಅಂತಾನೆ ಹೇಳ್ಬೋದು. ಇಲ್ಲಿ ಸತ್ಯ ಇಲ್ಲಿ ಜಿ ಕನ್ನಡದ ಒಂದು ನಾಗಿನಿದಲ್ಲಿ ಕ್ಯಾರೆಕ್ಟರ್ನಲ್ಲಿ ಭಾಗವಹಿಸಿದ ಒಂದು ನೀನಾದ ಹರಿತೆ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ರಘು ಅಂದರೆ ರಾಗಿಣಿ ಇಲ್ಲಿ ಫೇಮಸ್ ಆದಂಥ ಇಲ್ಲಿ ಸಾಕಷ್ಟು ಸಿನಿಮಾನು ಕೂಡ ಮಾಡಿದ್ದಾರೆ. ಕಾಮಿಡಿ ಕ್ಯಾರೆಕ್ಟರ್ನಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ಇಲ್ಲಿ ಜೋಡಿ ನಂಬರ್ 1 ಮತ್ತು ಭರ್ಜರಿ ಬ್ಯಾಚುಲರ್ ಆಗಲಿ, ಕಾಮಿಡಿ ಕಿಲಾಡಿ ಆಗಲಿ, ಗಿಚ್ಗಿಲಿಗಿಲಿ ಆಗಲಿ, ಎಲ್ಲ ರಿಯಾಲಿಟಿ ಶೋನಲ್ಲಿ ನೀವು ಯಾರು ನೋಡಿದರೆ ರಾಗಿಣಿ ಅವರು ಗೆಟಪ್ನಲ್ಲಿ ಸೇಮ್ ಲೇಡೀಸ್ ಹೆಣ್ಮಗಳಿಗಿಂತ ಸುಂದರವಾಗಿ ಸೀರೆಯಲ್ಲಿ ತುಂಬ ಕ್ಯೂಟಾಗಿ ಇಲ್ಲಿ ಪುಟ್ಟಮಲ್ಲಿ ಸಾಂಗ್ ಕೂಡ ಇಲ್ಲಿ ಸೂಪರ್ ಆಗಿ ಡೈಲಾಗ್ ಕೂಡ ಹೇಳ್ತಾ ಇರ್ತಾರೆ. ರಾಗಿಣಿ ಅವರು ಅಂತಲೇ ಹೇಳ್ಬೋದು. ರಂಗಾಯಣ್ ರಘು ಅವರು. ಹಾಗೆ ಇಲ್ಲಿ ಭರತ್ ಭೂಪಮ್ನ ನೀವು ಇಲ್ಲಿ ಸೀರಿಯಲ್ನಲ್ಲಿ ಬ್ರಹ್ಮಗಂಟು ಸೀರಿಯಲ್ನ ಒಂದು ನಟನೆ ಅಂತಲೇ ಹೇಳ್ಬೋದು. ಇಲ್ಲಿ ಭರತ್ ಭೂಪನ್ನೂ ಕೂಡ ಬರ್ತಾರೆ. ಹಾಗೆ ಇಲ್ಲಿ ಸೀರುಂಡೆ ರಘು ಅವರು ಕೂಡ ಬರ್ತಾರೆ. ಅವರು ಕೂಡ ಕಾಮಿಡಿ ಕಿಲಾಡಿಗಳು ಇದ್ದಾರೆ. ಅವರು ಕೂಡ ತುಂಬ ಸಾಕಷ್ಟು ಕಾಮಿಡಿ ಪಾತ್ರದಲ್ಲಿ ಸಿನಿಮಾದಲ್ಲಿ ಕಂಡಿದ್ದಾರೆ. ಹಾಗೆ ಮಾನಸ ಗೋಸ್ವಾಮಿ ನಿಮಗೆ ಗೊತ್ತೇ ಇದೆ, ಗಿಲಿಗಿಲಿಯ ಒಂದು ಸೆಕೆಂಡ್ ರನ್ನರ್ ಅಪ್ ಆದರೂ ರೀಸೆಂಟಾಗಿ ಮಾನಸ ಹಾಗೂ ಶಿವ್ ಅವರು ರೀಸೆಂಟಾಗಿ ಮದುವೆ ಆದರೂ ಶಿವ್ ಅವರು ಒಂದು ಗಿಲಿಗಿಲಿ ಫಸ್ಟ್ ವಿನ್ನರ್ ಶಿವ್ ಆದರೆ ಗಿಲಿಗಿಲಿ ಸೀಸನ್ 2ನ ವಿನ್ನರ್ ಇವಾಗ ಮಾನಸ ಗೋಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ರಂಜಿನಿ ಇಲ್ಲಿ ರಾಘವನ್ ಅಂದರೆ ಇಲ್ಲಿ ಫೇಮಸ್ ಆದಂಥ ಪುಟ್ಟಗೋರಿ ಮದುವೆಯಾದ ಒಂದು ಹೀರೋಯಿನ್ ಕೂಡ ಇವಾಗ ರಂಜಿನಿ ಬರ್ತಾ ಇದ್ದಾರೆ. ಯಾರೆಲ್ಲ ಕಾಯ್ತಾ ಇದ್ದೀರಾ? ಇಷ್ಟೊಂದು ಒಂದು ಕ್ಯೂಟಾಗಿ ಕಪಲ್ಸ್ ಕೂಡ ಬರ್ತಾ ಇದ್ದಾರೆ. ಹಾಗೆ ಪುಟ್ಟಗೋರಿ ಮದುವೆಯಲ್ಲಿ ತುಂಬ ಸೀರಿಯಲ್ನ ಫೇಮಸ್ ಆಗಿಬಿಟ್ರು. ಎಲ್ಲರ ಒಂದು ಮನಸ್ಸನ್ನೇ ಗೆದ್ದಂಥ ಭುವಿಯವರೇ ಬರ್ತಾ ಇದ್ದಾರೆ. ನಿಮಗೆ ಭುವಿ ಅಂದರೆ ಇಷ್ಟ ಅಲ್ವಾ? ಅಂದರೆ ಕನ್ನಡತಿಯಲ್ಲಿ ಭುವಿ ಇದ್ರಲ್ವಾ,
ಅಲ್ವಾ, ಅವರೇ ಬರ್ತಾ ಇದ್ದಾರೆ. ಇಲ್ಲಿ ಕಿರಣ್ ರಾಜ್ ಮತ್ತು ಭುವಿ ಅವರು ಆ್ಯಕ್ಟ್ ಮಾಡಿದ್ರಲ್ಲ, ಕನ್ನಡತಿ ಕಲರ್ಸ್ ಕನ್ನಡದ ಒಂದು ಫೇಮಸ್ ಆದಂಥ ಜೋಡಿನೇ ಅಂತಾನೆ ಹೇಳ್ಬೋದು. ಕಿರಣ್ ರಾಜ್ ಅವರ ಜೊತೆ ಆ್ಯಕ್ಟ್ ಮಾಡಿದಂಥ ರಂಜಿನಿ ಅವರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ರಘ್ ವೇದಾಂತ್ ಅಂತನೂ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಯಾರಂದರೆ ಗಟ್ಟಿಮಳೆ ಸೀರಿಯಲ್ನ ಒಂದು ನಟ ಹೀರೋ ಅಂತಾನೆ ಹೇಳ್ಬೋದು. ಅವರು ಕೂಡ ತುಂಬ ಫೇಮಸ್ ಆಗಿದ್ರು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಪುಟ್ಟಗೋರಿಯಲ್ಲಿ ಅವರು ಕೂಡ ಇಲ್ಲಿ ಹೇಗೆ ನಿಧಿ ಮತ್ತು ರಘು ಅವರು ಭುವಿ ಮತ್ತು ಇಲ್ಲಿ ಇವರು ಯಾಕೆ ಮಾಡಿದ್ರು ಪುಟ್ಟಗೋರಿ ಸೀರಿಯಲ್ನ ಒಂದು ನಟ ಮತ್ತು ನಟಿ ಇಬ್ಬರು ಕೂಡ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ತನಿಷಾ ಶೆಟ್ಟಿ ಅವರು ಕಾಮನ್ ಪೀಪಲ್ ಆಗಿ ಬರ್ತಾ ಇದ್ದಾರೆ. ಹಾಗೆ ಪ್ರಿಯಾ ಆಚಾರ್ಯ ಅವರು ಪ್ರೇಮ ಕಾವ್ಯ ಒಂದು ಸೀರಿಯಲ್ನಲ್ಲಿ ಇವಾಗ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರ್ತಾ ಇದೆ ಅಲ್ವಾ, ಅವರು ಕೂಡ ಪ್ರಿಯಾ ಆಚಾರ್ಯ ಅವರು ಕಾಲಿಡ್ತಾ ಇದ್ದಾರೆ. ಸಮೀಕ್ಷಾ ಸೀರಿಯಲ್ನ ಒಂದು ಶೂಟು ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ತಮಿಸ್ವಿನಿ ಕೂಡ ಬರ್ತಾ ಇದ್ದಾರೆ ಮತ್ತು ಅನುಷಾ ಭಟ್ ರಂಗನಾಥ್ ಅವರು ಕೂಡ ಬರ್ತಾರೆ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಹಾಗೆ ಇಷ್ಟು ಜನ ಇವಾಗ ಬರ್ತಾ ಇದ್ದಾರೆ. ಇನ್ನು ಇಲ್ಲಿ 22 ಅಥವಾ 20 ಕಂಟೆಸ್ಟೆಂಟ್ ಬರಬೇಕು. ಇನ್ನು ಇಷ್ಟು ಕಂಟೆಸ್ಟೆಂಟ್ ಬರ್ತಾರೆ. ಇನ್ನು ಒಂದು 5-6 ಕಂಟೆಸ್ಟೆಂಟು ಕಾಮನ್ ಪೀಪಲ್ಸ್ ಬರ್ತಾರೆ. ಅಂದರೆ ಇಲ್ಲಿ ಡೈರೆಕ್ಟಾಗಿ ಇನ್ನೊಬ್ಬರು ಬರ್ತಾರೆ. ಇಲ್ಲಿ ಸಾಮ್ರಾಟ್ ಅಂತ ಅವರು ಯೂಟ್ಯೂಬ್ ಫೇಮಸ್ ಆಗಿದ್ದಾರೆ. ಅವರು ತುಂಬಾ ಫೇಮಸ್ ಆಗಿದ್ದಾರೆ. ಹೇಗೆ ಸೂರಜ್ ಅವರು ಎಂಟ್ರಿ ಕೊಟ್ಟಿದ್ರು ಅಲ್ಲ ಸ್ಮಾರ್ಟ್ ಆಗಿ, ಯಾವುದೇ ಕಾರಣಕ್ಕೂ ಅವರು ಕಾಮನ್ ಪೀಪಲ್ ಎಲ್ಲಿ ಕೂಡ ರಿಯಾಲಿಟಿ ಶೋನಲ್ಲಿ ಬಂದಿದ್ದಿಲ್ಲ, ಕಾಮನ್ ಪೀಪಲ್ ಆಗಿ ಬಂದರು ಅಥವಾ ಅಂದ್ರಲ್ವಾ. ಅದೇ ಒಂದು ಕಾಮನ್ ಪೀಪಲ್ನ ಕೇವಲ ಇಲ್ಲಿ 5-6 ಕಾಮನ್ ಪೀಪಲ್ನ ಸರ್ಪ್ರೈಸ್ ಆಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸೀಸನ್ನಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗ್ತದೆ. ಈ ಹೋದ ಸೀಸನ್ಗಿಂತ ಈ ಸೀಸನ್ ಎಲ್ಲರ ಒಂದು ಕರ್ನಾಟಕ ಮೆಚ್ಚುಗೆ ಅಂತ ಒಂದು ಸೀಸನ್ ಅಂತಾನೆ ಹೇಳ್ಬೋದು. ಇದು ಗ್ರ್ಯಾಂಡ್ ಓಪನಿಂಗ್ ಆದಷ್ಟು ಬೇಗನೆ ಕೆಲವೇ ಒಂದು ದಿನಗಳಲ್ಲಿ ಬರ್ತಾ ಇದೆ. ಇದೇ ಒಂದು ಆಗಸ್ಟ್ ಫಸ್ಟ್ ವೀಕಿಗೆ ಬಿಗ್ ಬಾಸ್ ವಿನ್ನರ್ ಆದಂಥ ಗಿಲ್ಲಿ ನಟ ಅವರು ಕೂಡ ಬರ್ತಾರೆ ಈ ಒಂದು ಗ್ರ್ಯಾಂಡ್ ಓಪನಿಂಗ್ಗೆ. ಹಾಗೆ ಇಲ್ಲಿ ನೋಡಿ ಬಿಗ್ ಬಾಸ್ ಸೀಸನ್ 13 ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಓಪನಿಂಗ್ ಎಂಟ್ರಿ ಆಗ್ತಾ ಇದೆ. ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ, ಸುದೀಪ್ ಅವರು ಕೂಡ ಎಲ್ಲ ಒಂದು ನ್ಯೂಸ್ ಚಾನಲಲ್ಲಿ ಹೇಳ್ತಾ ಇದ್ದಾರೆ ಆದಷ್ಟು ಬೇಗನೆ ಬಿಗ್ ಬಾಸ್ ಸೀಸನ್ 13 ಬರುತ್ತೆ. ಎಲ್ಲ ಒಂದು ಸೆಟಪ್ ಕೂಡ ಆಲ್ರೆಡಿ ಆಗಿದೆ. ಗೋಲ್ಡನ್ ಕಲರ್ ಥರ ಒಂದು ಸೆಟ್ ಮಾಡಿದ್ದಾರೆ. ತುಂಬ ಕ್ಯೂರಿಯಾಸಿಟಿ, ನಾವಂತೂ ಕಾಯ್ತಾ ಇದ್ದೀವಿ, ನೀವು ಕೂಡ ಕಾಯ್ತಾ ಇದ್ದೀರಾ. ನಿಮ್ಮ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬರಬೇಕು, ಯಾರೆಲ್ಲ ಬಂದರೆ ಚಲೋ ಅಂತಂದು ಬೆಳಗುಂದಿಯವರು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನರು ಕೂಡ ಸಾಕಷ್ಟು ಹೆಸರು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗನೆ ಕಾಮನ್ ಪೀಪಲ್ಲೇ ಬರಲಿ, ಅವರು ಕೂಡ ಚಾನ್ಸ್ ಸಿಗಲಿ. ಸೆಲೆಬ್ರಿಟಿಗಳಿಗೆ ಚಾನ್ಸ್ ಸಿಕ್ಕರೆ ಬೇರೆದವರು ಏನು ಮಾಡಬೇಕು ಅಂತಂದು ಬಿಗ್ ಬಾಸ್ ಸಾಕಷ್ಟು ಜನರು ಮಾತಾಡ್ತಾ ಇದ್ರು. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸೀಸನ್ ಬರೀ ಕಾಮನ್ ಪೀಪಲ್ದವ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಆಡಿಯನ್ಸ್ ಥರ ಅವರನ್ನು ಇಲ್ಲಿ ಒಂದು ಗೇಮ್ ಇರ್ತಾರೆ. ಆ ಗೇಮ್ನಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ಬಿಗ್ ಬಾಸ್ ಸೀಸನ್ 13 ಕಂಟೆಸ್ಟೆಂಟ್ ಆಗಿ ಡಿಫ್ರೆಂಟ್ ಆಗಿ ಗೇಮ್ಸ್ ಆಡಿ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.